आपसे मिलके अच्छा लगा ಬಾಯ್ ಅಂತಂದ್ರು ಮತ್ತೆ ಶೂಟ್ ಮಷಿನ್ ಗನ್ ತಗೊಂಡು ಶೂಟ್ ಆಗತ್ತಿದ್ದಾವ. ಅಯ್ಯಪ್ಪ ಏನ್ಲೇದು ಫಾಗು. ಶ್ರೀ ರಾಮೇಶ್ವರ ಮಹಾದೇವ್ ಹೋಟೆಲ್ ಒಳಗಡೆ देवस्थान नाइस. नेपाल नहीं जाना है, अगले साल जाना है. बहुत डेवलप हुआ है. 1 eternity later. Okay, thank you. Bye. ಅಬ್ಬಾ ಬೆಳಗ್ಗೆನೇ ಶೂಟ್ ಆಗ್ತಾ ಇದ್ದ. ಹಾಯ್, ಹಲೋ, ನಮಸ್ಕಾರ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಡೇ 6 ಇರಬಹುದು. ಫುಲ್ಲು ಮಾರ್ಕೆಟ್ ಅರ್ಲಿ ಮಾರ್ನಿಂಗ್ ಮಾರ್ಕೆಟ್ದು ವೈಬೇ ಬೇರೆ ಥರ ಇರುತ್ತೆ. ಇಲ್ಲಿ ಖಾಕ್ರಾ ಮತ್ತು ಥೇಪ್ಲಾ ಆ ಥರ ಎಲ್ಲ ಫೇಮಸ್ಸು ಗುಜರಾತಲ್ಲಿ. ಇದೆಲ್ಲ ಸ್ವಲ್ಪ ತೊಗೊಂಡು ಇವಾಗ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಕಡೆ ಹೊರಡ್ತಾ ಇದ್ದೀವಿ. ಇಲ್ಲಿಂದ ಒಂದು 87 ಕಿಲೋಮೀಟರ್ಸ್, 1.5 ಗಂಟೆ ತೋರಿಸ್ತಾ ಇದೆ. 5:30ಗೆ ಹೊರಡಬೇಕಿತ್ತು, 6 ಗಂಟೆ ಆಗೋಗಿದೆ. 8 ಗಂಟೆಗೆ ಎಂಟ್ರಿ ಸ್ಟಾರ್ಟು. ಫುಲ್ಲು ಕ್ಯೂ ಇರುತ್ತೆ. ಎಲ್ಲ ಆನ್ಲೈನ್ ಟಿಕೆಟ್ ಸೋಲ್ಡ್ ಔಟ್ ಆಗಿತ್ತು. ಒಳ್ಳೆ ರಶ್ ಇರುತ್ತೇನೋ. ನಾವು ಬರೀ ಎಂಟ್ರಿ ಟಿಕೆಟ್ ತೊಗೊಂಡಿದ್ದೀವಿ. ಕೆಳಗೆ ಹೋಗ್ಬೇಕಿತ್ತು. ಏನ್ లేదు ಫಾಗ್. ಫಾಗ್ ಅಣ್ಣ ಯಪ್ಪ, ನಾನು ನೋಡ್ಕೊಂಡು ಹತ್ರ ಹೋಗ್ಬಿಟ್ಟಿದ್ದೆ. ಒಂದು ಟೇರ್ ಚುನೆಗಯ್ಯತ. ಶುರು ಆತಪ್ಪ ನಮ್ಮ ಅವಳದು ತಿಂಡಿ ತಿನ್ನೋದು, ಊಟ ಮಾಡೋದು, ಮಲಗೋದು. ಬೇರೆ ಏನಾದರೂ ಗೊತ್ತಿದ್ಯಾ? ನಿನ್ನಷ್ಟಿರ್ಬೇಕಾದ್ರೆ ನಾನು ಹೆಂಗಿದ್ದೆ. ಮೊಬೈಲಲ್ಲಿ ಒಂದು ಫೋಟೋ ಹಾಕ್ಕೊಳ್ಳುವುದೇನೆ. ಎಂಥ ಚಂದ ಉಂಟು. ಆ ಫಾಗ್ ಮಧ್ಯದಲ್ಲಿ ನಮ್ಮ ಲೈಟು ಹಾಕಿ ಗಾಡಿದ ಫೋಟೋ ತೆಗೆದ್ರೆ ನೋಡಿ. 7:30 ಒಂದೇ ಒಂದು ಹೋಟೆಲ್ ಅವರ ಓಪನ್ ಇರ್ಬೇಕು. बस में जाना पड़ेगा. अच्छा, पता नहीं था. ठीक है, थैंक यू. ಇಲ್ಲಿಂದ ಒಂದು 6-7 ಕಿಲೋಮೀಟರ್ನೇ ಇದೆ. ಇಲ್ಲೇ ಬೈಕ್ ಪಾರ್ಕ್ ಮಾಡಿಕೊಂಡು ಇಲ್ಲಿಂದ ಬಸ್ ಸರ್ವಿಸಸ್ ಇದೆ. ಬಟ್ ಏನು ಪ್ರಾಬ್ಲಮ್ ಅಂದರೆ ಎಲ್ಲೂ ಸೈನ್ ಬೋರ್ಡ್ಸ್ ಇಲ್ಲ, ಯಾರೂ ಹೇಳೋರಿಲ್ಲ ಕೇಳೋರಿಲ್ಲ. ಸುಮ್ಮನೆ ಯಾರ್ಯಾರು ಬೇಕೋ ಎಲ್ಲಿ ಬೇಕೋ ಅಲ್ಲಿ ತೂರ್ಕೊಂಡು ಹೋಗ್ತಾ ಇದ್ದಾರೆ.
ಅದೇ ಬಸ್ಸಲ್ಲಿ ಅಲ್ಲಿಂದ ಕರ್ಕೊಂಬಂದು ಇಲ್ಲಿಗೆ ಬಿಡ್ತಾರೆ. ಬಟ್ ನಮ್ಗೆ ಇಲ್ಲಿವರೆಗೂ ಆದದ್ದು ಎಕ್ಸ್ಪೀರಿಯನ್ಸ್ ಪ್ರಕಾರ ಮ್ಯಾನೇಜ್ಮೆಂಟ್ ಅಷ್ಟು ಚೆನ್ನಾಗಿಲ್ಲ. ಇಲ್ಲಿಂದ ಇಲ್ಲಿಗೆ ಹೋಗಬೇಕು ಏನು ಯಾರೂ ಹೇಳ್ತಾ ಇಲ್ಲ. ಆಮೇಲೆ ಸುಮಾರು ಜನ ಏನೇನೋ ಕೇಳ್ತಾಯಿದ್ರು ಅವರಿಗೆ, ಒಳಗಡೆ ಹೆಂಗೆ ಹೋಗೋದು, ಏನೇನಿದೆ, ಎಲ್ಲಿ ನಿಂತ್ಕೋಬೇಕು, ಎಲ್ಲಿ ಇಳಿಬೇಕು, ಯಾವ ನಂಬರಿಗೆ ಹೋಗ್ಬೇಕು, ಮಾತಾಡ್ತಿಲ್ಲ ಒಬ್ಬರು. ಒಂದು ಲೆವೆಲ್ ಆಫ್ ಟಿಕೆಟ್ ಚೆಕಿಂಗ್ ಆಯಿತು. ಹೈಯೆಸ್ಟ್ ಸ್ಟ್ಯಾಚ್ಯೂ ನೋಡಿ, ಇದು ಬ್ರೆಜಿಲ್ ವರ್ಲ್ಡ್ಸ್ ಹೈಯೆಸ್ಟ್ ಇದೆ. ವರ್ಲ್ಡ್ಸ್ ಹೈಯೆಸ್ಟ್ ಸ್ಟ್ಯಾಚ್ಯೂ. ಆ್ಯಕ್ಚುಲಿ ಕಂಪ್ಯಾರಿಸನ್ ಇದೆ ನೋಡಿ, ನಿಮ್ಗೆ ಗೊತ್ತಾಗ್ಬೋದು. ಇದು ಬುದ್ಧ ಚೈನಲ್ಲಿರೋದು, ಅದು 153 ಮೀಟರ್ಸ್ ಇದೆ. ಇದು ನಮ್ಮ ಸ್ಟ್ಯಾಚ್ಯೂ ಆಫ್ ಯುನಿಟಿ 182 ಮೀಟರ್ಸ್. ಎಷ್ಟು ದೊಡ್ಡದಿದೆ ನೋಡಿ. ಇದು ಚಪ್ಪಲಿ ಹೊಲಿಗೆನೇ 2 ಗೇಣು. ಇದು ಒಂದು ಕಾಲು, ಒಂದೇ ಒಂದು ಕಾಲು ನೋಡಿ. ಬರಬೇಕಾದ್ರೆ ಬಸ್ಸಲ್ಲಿ ಬಂದಿದ್ವಿ, ವಾಪಸ್ ಹೋಗ್ತಾ ನೋಡಿ ಒಂದು ಸ್ಪೆಷಲ್ ಗಾಡಿ ಇದೆ ನೋಡಿ, ತೋರಿಸ್ತೀನಿ. ರೆಡಿ? ಸೊ ಸ್ಟ್ಯಾಚ್ಯೂ ಆಫ್ ಯುನಿಟಿ ನೋಡ್ಕೊಂಡು ಬಂದ್ವಿ. ಮ್ಯಾನೇಜ್ಮೆಂಟ್ ಒಂದು ಬಿಟ್ಟರೆ ಬೇರೆ ಎಲ್ಲ ಸೂಪರ್ ಆಗಿದೆ. ಇಷ್ಟು ಹೈಟ್ ಇದೆ, ನಿಮಗೆ ಅದು ಇಮ್ಯಾಜಿನ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಅವರ ಬರೀ ಕಣ್ಣೇ ಅಂದರೆ ಮಾಡಿರೋ ಸ್ಟ್ಯಾಚ್ಯೂ ಕಣ್ಣು 6 ಅಡಿನೋ ಇದೆಯಂತೆ. ಕ್ರೇಜಿ. ಸುಮಾರು ಎಷ್ಟು 3800 ಕೋಟಿನಷ್ಟು ಖರ್ಚು ಮಾಡಿದ್ದಾರೆ. ರೆವೆನ್ಯೂನೂ ಹಂಗೆ ಇರುತ್ತೆ. ಡೈಲಿ ಒಂದು 7000 ಆನ್ಲೈನ್ ಬುಕ್ಕಿಂಗ್ಸ್ ಇದೆ. ಇವಾಗಂತೂ ಹಾಲಿಡೇ ಸೀಸನ್ನಲ್ಲಿ ಇನ್ನೂ ಜಾಸ್ತಿ ಜನ ಬರ್ತಾರೆ. ಇವಾಗಂತೂ 4-5 ದಿನ ನೀವು ಮುಂಚೆನೇ ನೋಡಿದ್ರೂ ಎಲ್ಲ ಟಿಕೆಟ್ ಸೋಲ್ಡ್ ಔಟ್. ನಾವು ಜಸ್ಟ್ ಎಂಟ್ರಿ ಟಿಕೆಟ್ ಅಷ್ಟೇ ತೊಗೊಂಡಿದ್ದು 150 ಪರ್ ಹೆಡ್ಡು. ಅದೇ ನೀವು ಮೇಲ್ಗಡೆ ವ್ಯೂವಿಂಗ್ ಗ್ಯಾಲರಿ ತನಕ ಹೋಗಬೇಕು ಅಂದರೆ 380 ರುಪೀಸು ಏನೋ ಇದೆ ಟಿಕೆಟ್ಗೆ. ಅದರಲ್ಲಿ ನೀವು ಸ್ಟ್ಯಾಚ್ಯೂ ಒಳಗಡೆ ಲಿಫ್ಟ್ ಇದೆ. ಸೊ ಲಿಫ್ಟಲ್ಲಿ ಮೇಲ್ಗಡೆ ಚೆಸ್ಟ್ವರೆಗೂ ಹೋಗಿ ಅಲ್ಲಿ ಮೇಲ್ಗಡೆಯಿಂದ ವ್ಯೂ ನೋಡ್ಬೋದು. ವ್ಯೂವಿಂಗ್ ಗ್ಯಾಲರಿ ಇದೆ. ನಮಗೆ ಆ ಟಿಕೆಟ್ ಸಿಕ್ಕಿಲ್ಲ, ಅಂದರೆ ನಮ್ಮದು ಎಕ್ಸಾಕ್ಟ್ ಯಾವ ದಿನ ನಾವು ಇಲ್ಲಿ ಬರ್ತೀವಿ ಅಂತ ಪ್ಲ್ಯಾನ್ ಇರಲಿಲ್ಲ. ಹಾಗಾಗಿ ಮೊದಲೇ ಬುಕ್ ಮಾಡಿಲ್ಲ. ಬರೀ ಎಂಟ್ರಿ ಟಿಕೆಟ್ ಅಂದರೆ ನೀವು ಸ್ಟ್ಯಾಚ್ಯೂ ಕೆಳಗೆ ತನಕ ಹೋಗ್ಬೋದು. ಒಳಗಡೆ ಒಂದು ಎಲ್ಲ ಡಿಸ್ಪ್ಲೇ ಮಾಡಿದ್ದಾರೆ, ಎಲ್ಲ ಸ್ಟೋರಿ, ಸರ್ದಾರ್ ವಲ್ಲಭಾಯ್ ಪಟೇಲ್ದು ಸ್ಟೋರಿ, ಅವ್ರು ಏನು ಮಾಡಿದ್ರು, ಯಾಕೆ ಐರನ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೀತಾರೆ, ಅದೆಲ್ಲ ಸ್ಟೋರಿ ಇದೆ. ಎಲ್ಲ ನೋಡ್ಕೊಂಬರ್ಬೋದು.
ಸುನಾ ಹಾದಿಗೆ ಗಂಡಾಲ ಜಣಿ ಚಣಿ ನಂದು ಮತ್ತು ಮೆಶ್ ಜಾಕೆಟ್ ಅಂದ ನಿಂದಾದ್ರೆ ಫುಲ್ ಕವರ್ಡ್ ಜಾಕೆಟ್ ನಂದು ತೂತು ಕಂಪ್ಲೀಟ್ ಫುಲ್ ತೂತ್ ಐತಿ ಡೈರೆಕ್ಟ್ ಗಾಳಿ ಒಳಗೆ ಹೋಗ್ತೈತಿ ಒಬ್ಬೊಬ್ರು ಆನ್ ಐತಿ